ಬೆಳಗಿನ ಜಾವ ಐ ಥಿಂಕ್ 4:30 4:15 ಕಾಲ್ ಬಂತು. ನಾನೆಲ್ಲ ದರ್ಶನ್ ಬಂದಿರ್ಬೋದು ಅಂತ ಲಕ್ಷ್ಮಣ ಅಣ್ಣ ಅರೆಸ್ಟ್ ಆಗ್ಬಿಟ್ಟಿದ್ದಾರೆ ಅಣ್ಣ ಅಂದೆ. ಯಾಕೋ ಅಂದೆ. ಅಯ್ಯೋ ಅಕ್ಕನಿಗೂ ಅಣ್ಣನ ಜಗಳ ಆಗ್ಬಿಟ್ಟು ಅರೆಸ್ಟ್ ಮಾಡ್ಬಿಟ್ಟಾರೆ, ಕಂಪ್ಲೇಂಟ್ ಕೊಟ್ಬಿಟ್ಟಾರೆ ಅಕ್ಕ ಅಂದ. ಬೇಲ್ ನಾನೇ ಕೊಡ್ತೀನಿ. ಆಮೇಲೆ ಇದು ಸಾಂಗ್ ಕೊಡ್ತೀರಿ ಬೇಲ್ಗೆ? ನಂದು ಊರಿನಲ್ಲಿ ಒಂದು ಪ್ರಾಪರ್ಟಿ ಇತ್ತು, ಜಮೀನು, ಅದನ್ನು ಕೊಟ್ಬಿಟ್ಟು ಬೇಲ್ ಕೊಟ್ಟೆ. ನಾನು ಚಿಂಗಾರಿ ಮಹಾದೇವ್. ಇವತ್ತು ನಾನು ಚಿತ್ರಲೋಕಗೆ ನಾನು ಮನಸ್ಫೂರ್ತಿ ಇಂಟ್ರ್ಯೂ ಕೊಟ್ಟಿದ್ದೀನಿ. ಎಲ್ಲರೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ. ದರ್ಶನೇ ದೂರ ಹಾಕಿದ್ದು, ದರ್ಶನ್ ಅರ್ಥ ಮಾಡ್ಕೊಳಕ್ಕಾಗದೆ. ನಾವಿದ್ದಾಗ ನಮ್ಮದು ಒಂದು ಒಳ್ಳೆ ಸರ್ಕಲ್ ಇತ್ತು, ಒಂದು ಗುಡ್ ಸರ್ಕಲ್ ಇತ್ತು. ಏನೇ ಮಾತಾಡಿದ್ರು ನಾನು ಕೆಲವು ಒಪ್ತಾನೆ ಇರಲಿಲ್ಲ, ಇಲ್ಲ ಸರಿ ಇಲ್ಲ ಅಂತ ಹೇಳ್ತಿದ್ದೆ. ಆ ಒಂದು ಈ ರೈಟ್ಸ್ ಇತ್ತು ನನಗೆ ಆ್ಯಕ್ಚುಲಾಗಿ. ಈಗ ಅವ್ರು ಏನು ಮಾಡಿದ್ರು ಸರಿ ಅನ್ನೋ ಒಂದು ವಾತಾವರಣದ ಆಗೋಯ್ತು ಅವರಿಗೆ. ಸುತ್ತಲೂ ವಾತಾವರಣ ಒಂದು ಸರ್ಕಲ್ಲು ಆ ಥರ ಬೆಳವಣಿಗೆ ಆಗೋಯ್ತು. ಅವ್ರು ಏನೇ ಮಾಡಿದ್ರು ಸರಿ ಅಂತ ಹೇಳ್ತಾರೆ. ತಿದ್ದವರು ಇಲ್ದಂಗೆ ಆಗ್ಬಿಟ್ರು, ಅವರಿಗೆ ತಿದ್ದಿ ಹೇಳೋರು ಇಲ್ದಂಗೆ ಆಗ್ಬಿಟ್ರು. ಅಂದರೆ ನಾನೇನು ಗ್ರೇಟ್ ಅಂತ ಹೇಳ್ಕೊಳ್ಳಲ್ಲ, ಅಟ್ಲೀಸ್ಟ್ ನಮ್ಮ ತೋಚಿದ್ದು ಹೇಳ್ತಿದ್ದೋ. ಎಲ್ಲನ ಜೋರಾಗಿ ಮಾತಾಡಿದಾಗ ಇಲ್ಲ ನೀವು ಮಾತಾಡ್ತಾರೆ ತಪ್ಪು, ಹಾಗೆ ಮಾತಾಡಬಾರ್ದು, ಸರಿ ಇಲ್ಲ ಅಂತ ಹೇಳೋ ಒಂದು ಅಧಿಕಾರ ಇತ್ತು ಅವಾಗ. ಯಾವ್ಯಾವ ಥರದ ಬುದ್ಧಿ ಹೇಳಿದ್ರಿ? ಫಸ್ಟ್ ಇನ್ಸಿಡೆಂಟ್ ಆದಾಗ ಅವ್ರದ್ದು ಮಿಸ್ಸಸ್ದು ಆದಾಗ ಅವಾಗ ನಾವೇ ಓಡಾಡಿದ್ದು ಫುಲ್ಲು. ಎಲ್ಲ ಆ ಇನ್ಸಿಡೆಂಟಲ್ಲೇ ಹೇಳಿದ್ದು. ನಾನು ಅವರು ಆ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಇಬ್ಬರು ರೂಮ್ನಲ್ಲಿ ತಪ್ಕೊಂಡು ಹತ್ತಿದ್ದೀವಿ, ಏನು ಈ ಥರ ಆಗೋಯ್ತು ಅಂತ. ಅವಾಗ ಇನ್ನೂ ನಮ್ಮ ಸಿನಿಮಾದೊಂದು ಸಾಂಗ್ ಬ್ಯಾಲೆನ್ಸ್ ಇತ್ತಲ್ಲ. ಯಾರು ನೀವು ದರ್ಶನ್? ನಮ್ಮ ಸಿನಿಮಾ ಆ್ಯಕ್ಚುಲಿ ಆಗ್ಬೇಕಾದ್ರೆ ಆ ಇನ್ಸಿಡೆಂಟ್ ಆಗ್ಬೇಕಾದ್ರೆ ನಮ್ಮ ಸಿನಿಮಾ ಸಾಂಗ್ ಹೋಗ್ಬೇಕಾಯ್ತು. ನಾವು ಸಾಂಗಿಗೆ ಏನಾಯಿತು, ಎಲ್ಲ ಫುಲ್ ಯೂನಿಟ್ ಎಲ್ಲ ಹೋಗ್ಬಿಟ್ಟಿತ್ತು ಸಕಲೇಶ್ವರಕ್ಕೆ. ನಾನು ದರ್ಶನ್ನು ಮಾತ್ರ ಹೋಗ್ಬೇಕಾಯ್ತು. ದರ್ಶನ್ ನೀವು ಹೋಗಬೇಡಿ, ನಿಮ್ಮ ಕಾರ್ ನನಗೆ ಫಾಲೋ ಮಾಡಲಿ, ನಿಮ್ಮ ಡ್ರೈವರ್ ಇಟ್ಕೊಂಡಿರಿ, ನಾವಿಬ್ಬರು ಒಟ್ಟಿಗೆ ಹೋಗೋಣ ಅಂದರು. ನಾನು ಆಯಿತು ಎಷ್ಟೊತ್ತಿಗೆ ಹೋಗೋಣ ಅಂದೆ. 3 ಗಂಟೆಗೆ ಹೋಗೋಣ ಅಂತ ಹೇಳಿದ್ರು. ನಮ್ಮ ಮಿಸ್ಸಸ್ಸು ಬಿರಿಯಾನಿ ಎಲ್ಲ ನಾನ್ ವೆಜ್ ತುಂಬ ಚೆನ್ನಾಗಿ ಮಾಡೋರು. ಅವರು ನಮ್ಮ ಮನೆಗೆ ಬರ್ತಿದ್ರು, ಅವ್ರ ತಾಯಿ ಅವ್ರ ಮಿಸ್ಸಸ್ ಎಲ್ಲ ಬರ್ತಿದ್ರು. ಸೊ ಬಿರಿಯಾನಿ ಮಾಡಿದಾಗ ನಾನು ಕರಿತಿದ್ದೆ, ಬರ್ತಿದ್ರು. ಸರಿ ಏನಾರು ಮಾಡಿಸಿ ಹೋಗ್ತಾ ಹಂಗೆ ಇಬ್ಬರು ಒಂದೇ ಕಾರಲ್ಲಿ ಹೋಗೋಣ, ತಿನ್ಕೊಂಡು ಹೋಗೋಣ ಅಂತ ಹೇಳಿದ್ರು. ಸರಿ ನಾನು 3 ಗಂಟೆ ಆಯಿತು. 3 ಗಂಟೆಗೆ ಫೋನ್ ಮಾಡಿದೆ. ರೆಡಿ ಅಂಬರೀಷ್ ಬಂದುಬಿಟ್ಟಿದ್ದಾರೆ, ಇರಿ ಅವ್ರ ಹತ್ರ ಮಾತಾಡ್ತಾ ಇದ್ದೀನಿ, ಆಮೇಲೆ ಬರ್ತೀನಿ ಅಂದರು. ಸರಿ ನಾನೇನು ಮಾಡಿದೆ, ಆಯಿತು 4:15 ಮಾಡಿದೆ. ಡ್ರೈವರ್ ಎತ್ಕೊಂಡ, ಅಣ್ಣ ಅಂಬರೀಷ್ ಅವರು ಇದ್ದಾರೆ ಅಣ್ಣ, ಮಾತಾಡ್ತಾರೆ ಬರ್ತಾರೆ ಅಂತ. 6:15 ಮಾಡಿದೆ ಮತ್ತೆ. ರೆಡಿ ನೀವೊಂದು ಕೆಲಸ ಮಾಡಿ, ಅಲ್ಲಿ BDA ಕಾಂಪ್ಲೆಕ್ಸ್ ಹತ್ರ ಬಂದುಬಿಡಿ, ನಾನು ಹಂಗೆ ಬರ್ತೀನಿ, ಹೋಗ್ಬಿಡೋಣ ಅಂದರು. ಸರಿ ಅಂತ ಕಾಂಪ್ಲೆಕ್ಸ್ ಹತ್ರ ಕಾಯ್ದೆ ರಾತ್ರಿ 8:30 9 ಗಂಟೆ ಆಯಿತು. ಫೋನ್ ಮಾಡಿದೆ, ಒಂದು ಡ್ರೈವರ್ ಎತ್ಕೊಂಡೆ. ಏನೋ ಇದು ಕತೆ, ಅದೇ ನಿಜ ಹೇಳ್ರೋ ಬರ್ತೀರಾ ಇಲ್ವ ಅಂತ. ಅಲ್ಲೆಲ್ಲ ಫೋನ್ ಹೊಡಿತಾವ್ರೆ ಸಕಲೇಶ್ಪುರದಿಂದ. ಏನು ಇಲ್ಲಣ್ಣ ಬರ್ತಾರಣ್ಣ ಅಂದ ಲಕ್ಷ್ಮಣ. ಸರಿ ಅಂದ್ಬಿಟ್ಟು ತಿರ್ಗಾ ಫೋನ್ ಮಾಡಿದೆ ದರ್ಶನ್ನು. ಫೋನ್ ಮಾಡಿ, ರೆಡಿ ಒಂದು ಕೆಲಸ ಮಾಡಿ, ನೀವು ಮನೆಗೆ ಹೋಗಿ ಮಲಗಿಬಿಡಿ, ನಾನು ಮನೆ ಹತ್ರ ಬಂದು ಹಂಗೆ ಪಿಕಪ್ ಮಾಡ್ಕೊಂಡು ಹೋಗ್ತೀನಿ ಅಂದ. ಡ್ರೈವರ್ನ ಹಂಗೆ ಇಡ್ಸ್ಕೊಂಡಿರಿ. ಸರಿ ನಾವೇನು ಮಾಡಿದೆ, ನಮ್ಮ ಮನೆ ಕೆಳಗಡೆ ರೂಮಲ್ಲಿ ಡ್ರೈವರ್ಗೆ ಇಟ್ಬಿಟ್ಟು ಇದ್ದೆ. ಬೆಳಗಿನ ಜಾವ ಐ ಥಿಂಕ್ 4:30 4:15 ಕಾಲ್ ಬಂತು. ನಾನೆಲ್ಲ ದರ್ಶನ್ ಬಂದಿರ್ಬೋದು ಅಂತ ಲಕ್ಷ್ಮಣ ಅಣ್ಣ ಅರೆಸ್ಟ್ ಆಗ್ಬಿಟ್ಟಿದ್ದಾರೆ ಅಣ್ಣ ಅಂದೆ. ಯಾಕೋ ಅಂದೆ. ಅಯ್ಯೋ ಅಕ್ಕನಿಗೂ ಅಣ್ಣನ ಜಗಳ ಆಗ್ಬಿಟ್ಟು ಅರೆಸ್ಟ್ ಮಾಡ್ಬಿಟ್ಟಾರೆ, ಕಂಪ್ಲೇಂಟ್ ಕೊಟ್ಬಿಟ್ಟಾರೆ ಅಕ್ಕ ಅಂದ. ಸರಿ ಎಲ್ಲೋ ಅಂದೆ, ವಿಜಯನಗರ ಸ್ಟೇಷನ್ ಹೋದೆ. ಅಲ್ಲಿ ಹೋದಾಗ ಅಲ್ಲಿ ಕಾಂಪೌಂಡಲ್ಲಿ ಇದ್ದಿದ್ರು. ಕತ್ತಲಲ್ಲಿ ಒಬ್ಬರು ಬೈತಾಯಿದ್ರು. ನಾನು ಎಷ್ಟು ಹೇಳಿದೆ ಸರ್ ನೀವು ಸಿಂಗಾರಿ ಸಿನಿಮಾಗೆ ಶೂಟಿಂಗ್ ಹೋಗೋ ಅಂತ. ನಾನು ಅಂಬರೀಷ್ ಇಬ್ಬರು ಅಷ್ಟು ಹೇಳಿದ್ದೀವಿ ಸರ್, ನಾವು ಹಂಗೆ ಹೋಗಿದ ತಕ್ಷಣ ಇವ್ರು ಹೋಗ್ಬಿಟ್ಟು ಈ ಥರ ಹೊಡೆದಿದ್ದಾನೆ, ಹಿಂಗೆ ಮಾಡಿದ್ದಾನೆ ಅಂತ ಚೆನ್ನಾಗೇ ಬೈತಾಯಿದ್ರು. ನಾನು ಯಾರು ಆ ವ್ಯಕ್ತಿ ಫಸ್ಟ್ ನೋಡಿದ್ದೆ ಬೆಳಗಿನ ಜಾವ 5 ಗಂಟೆಗೆ ನಾನು ಅವ್ರನ್ನ ಮೀಟ್ ಮಾಡಿದ ವ್ಯಕ್ತಿ ಒಂಬಳ್ಳೆ ವಿಜಯಕುಮಾರ್. ನನಗೆ ಆವಾಗಲೇ ನನಗೆ ಅವಾಗೇನು ವಿಜಯಕುಮಾರ್ ಇನ್ನೂ ಇದಕ್ಕೆ ಬಂದಿರಲಿಲ್ಲ. ಅವ್ರು ಅಲ್ಲ ಸಿನಿಮಾಗೆ ಬಂದಿದ್ರಂತೆ ಇವ್ರ ಜೊತೆ, ದರ್ಶನ್ ಜೊತೆ ಅಂಬಾರಿ.
ಜೊತೆಯಲ್ಲಿ ಎಲ್ಲ ಪಾರ್ಟ್ನರ್ಶಿಪ್ಪಲ್ಲಿ ಇತ್ತಂತೆ. ಬಟ್ ನಮ್ಗೆ ಗೊತ್ತಿಲ್ಲ, ಅದು ಆಮೇಲೆ ಗೊತ್ತಾಗಿದ್ದು. ಆವತ್ತೇ ನಾವು ವಿಜಯವನ್ನು, ಅದಕ್ಕೆ ಮೊನ್ನೆ ಒಂದ್ಸಲಿ ನಾವು ಗೋವಿಂದಣ್ಣ ಪ್ರವೀಣ ಎಲ್ಲ ಹೋಗಿದ್ದೆ ಅವ್ರ ಆಫೀಸ್ಗೆ. ಅವಾಗ ನಾನು ಹೇಳಿದೆ ಬೆಳಗಿನ ಜಾವ 5 ಗಂಟೆಗೆ ಫ್ರೆಂಡ್ ನಾವು ಅಂತ. ಅವರು ನಗಿದ್ರು, ನಾನು ನಗದೆ. ಅಲ್ಲಿಂದ ಆಯಿತು ಸ್ಟೇಷನ್ನಿಂದ ಇದಕ್ಕೆ ಕೋರ್ಟಿಗೆ ಜಡ್ಜ್ ಹತ್ರ ಕರ್ಕೊಂಡೋದ್ರು. ಜಡ್ಜ್ ಹತ್ರ ಹೋದಾಗ ಈಗ ಅಷ್ಟೊಳಗೆ ಪಾಪ ವಿಜಯಲಕ್ಷ್ಮಿಯವರು ಸಾಫ್ಟಿಗೆ ಬಂದುಬಿಟ್ಟಿದ್ರು. ಫಸ್ಟ್ ಬೆಳಗ್ಗೆ ಎಲ್ಲರೂ ಹೇಳಿದ್ರು, ಅವಾಗ ಇವರು ವಾಪಸ್ ತೊಗೊಳಕ್ಕೆ ರೆಡಿ ಇರಲಿಲ್ಲ. ಆಮೇಲೆ ಜಡ್ಜ್ ಕಾಲೆಲ್ಲ ಹಿಡ್ಕೊಳಕ್ಕೆ ಹೋದರು. ಗೋವಿಂದಣ್ಣನಿದ್ರು, ನಾವೆಲ್ಲ ಇದ್ದು. ಜಡ್ಜ್ ಒಪ್ಪಲಿಲ್ಲ. ಆದಮೇಲೆ ಇನ್ನು ಮಿಕ್ಕಿದೆಲ್ಲ ಗೊತ್ತಲ್ಲ. ಆಮೇಲೆ ಎಷ್ಟು 100 days ಅನಿಸುತ್ತೆ. ಆಮೇಲೆ ಬೇಲ್ ಆಯಿತು. ಬೇಲ್ ಆದಮೇಲೆ ನಮ್ಮ ಕೊಡ್ತೀರಿ? ಹಾಂ, ಹೌದು, ಬೇಲ್ ನಾನೇ ಕೊಡ್ತೀನಿ. ಆಮೇಲೆ ಇದು ಸಾಗು ಕೊಡ್ತೀರಿ ಬೇಲ್ಗೆ? ನಂದು ಊರಿನಲ್ಲಿ ಒಂದು ಪ್ರಾಪರ್ಟಿ ಇತ್ತು, ಜಮೀನು. ಅದನ್ನ ಕೊಟ್ಬಿಟ್ಟು ಬೇಲ್ ಕೊಟ್ಟೆ. ಅದಾದಮೇಲೆ ಆಚೆ ಬಂದಮೇಲೆ ಅವ್ರೇನು ಮಾಡಿಬಿಟ್ರು, ನಮ್ಗೆ ಹೇಳಲಿಲ್ಲ, ಕೂದಲು ತೆಗೆಸ್ಬಿಟ್ಟಿದ್ರು. ಆಚೆ ಬಂದೆ, ಶೂಟಿಂಗ್ ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಫೋನ್ ಮಾಡಿದೆ. ದರ್ಶನ್ ಏನಪ್ಪ ಕೂದಲು ತೆಗೆದ್ಬಿಟ್ಟಿದ್ಯಾ, ಹೆಂಗಪ್ಪ ಕತೆ ಅಂದೆ. ಆಮೇಲೆ ಮಾಡೋಣ ಬಿಡಿ ರೆಡಿ, ಸಾಂಗ್ತಾನೆ ಒಂದು ಅಂದರು. ನಾನು ಏನಪ್ಪ ಹಿಂಗೆ ಹೇಳ್ಬಿಟ್ರು ಅಂದ್ಬಿಟ್ಟು ಹೇಳಿದೆ. ನಾನು ಒಂದು ದಿವಸ ಹೋದೆ ಹೇಳಿದೆ, ನೋಡಪ್ಪ ಕನ್ನಡದಲ್ಲಿ ಅಣ್ಣವ್ರಿಗೆ ಬಿಟ್ಟರೆ ವಿಗ್ಗು ನಿನಗೆ ಸೂಟ್ ಆಗೋದು, ಇನ್ಯಾರಿಗೂ ಸೂಟ್ ಆಗೋಲ್ಲ ಅಂಥೇಳಿ. ಯಾಕಂದ್ರೆ ನನ್ನ ಕೆಲಸ ಗೆಲ್ಲಬೇಕಲ್ಲ ಅಲ್ವಾ, ಶೂಟಿಂಗ್ ಆಗಬೇಕು. ಯಾಕಂದರೆ ಪ್ರೊಡ್ಯೂಸರು ಒಂದು ಸಾಂಗಿಗೋಸ್ಕರ ನಾವು ಪೆಂಡಿಂಗ್ ಇಟ್ಟರೆ 6 ತಿಂಗಳು ಪೆಂಡಿಂಗ್ ಇಟ್ಟರೆ ಪ್ರೊಡ್ಯೂಸರ್ ಕತೆ ಏನು ಅಲ್ವಾ. ಆಮೇಲೆ ಹೇಳಿದೆ, ಏನು ಮಾಡೋದು, ಇಲ್ಲ ನೀನು ಒಂದು ಕೆಲಸ ಮಾಡು, ವಿಗ್ಗು ಮಾಡು. ಅವ್ನು ಗೌಡ ಸತ್ತೋದ ಪಾಪ. ಅವ್ನಿಗೆ ಹೇಳಿ ಅವಾಗ ನಿಜ ಹೇಳ್ಬೇಕಾದ್ರೆ 25,000 ರೂಪಾಯಿ ಎತ್ಕೊಟ್ಟೆ ಗೌಡನಿಗೆ ವಿಗ್ಗು ಅಂತ. ಅವ್ನು ವಿಗ್ ಮಾಡ್ಕೊಂಬಂದ. ಕೊನೆ ಸಾಂಗು ಗಮನವ ಸೆಳೆಯುವ ಹಾಡಿಗೆ ಆ ವಿಗ್ ಹಾಕ್ಬಿಟ್ಟು ಶೂಟ್ ಮಾಡಿ ದರ್ಶನ್ಗೆ. ಸೊ ಹಾಡು ಕಂಪ್ಲೀಟ್ ಆಯಿತು. ಸೊ ಹಾಡು ಕಂಪ್ಲೀಟ್ ಆಗ್ಬೇಕಾದ್ರೆ ಗಣಪತಿಯವರು ಇಂಟ್ರೋ ಮಾಡ್ತಿದ್ರು. ಸೊ ನಾನು ಅವ್ರಿಗೆ ಒಂದು ಪ್ಯಾಕೇಜ್ ಕೊಟ್ಟೆ, ಒಂದು ಅಮೌಂಟು. ಚಿತ್ತಾರ ಮ್ಯಾಗ್ಝಿನ್ ಬಂತು. ಅದರಲ್ಲಿ ಕೆಳಗಡೆ ಬಾಕ್ಸಲ್ಲಿ ಕೊಡಬೇಕಾಗಿರೋ ದುಡ್ಡೇ ಕೊಟ್ಟಿಲ್ಲ ಪ್ರೊಡ್ಯೂಸರು, ಆದರೂ ಸಿನಿಮಾ ಮಾಡಿಕೊಟ್ಟೆ ಅಂತ ಬಂತು. ಬಟ್ ನಾನು ಇವಾಗ ಹೇಳಲೇಬೇಕು ಅದನ್ನು. ನನಗೆ ತುಂಬ ಸಿಟ್ಟು ಬಂದ್ಬಿಡ್ತು. ನನಗೆ ಮನಸ್ಸು ತುಂಬ ಬೇಜಾರಾಗೋಯ್ತು. ಯಾಕಂದರೆ ಆವಾಗ ಸರ್ಕ್ಯುಲೇಷನ್ ಚೆನ್ನಾಗಿತ್ತು ಅವೆಲ್ಲ. ಇವಾಗ ಕಮ್ಮಿ ಆಗುತ್ತೆ. ಸ್ಟೇಟ್ಮೆಂಟ್ ಅದು? ಹೌದು, ದರ್ಶನ್ ಸ್ಟೇಟ್ಮೆಂಟು. ನಾನೇ ಇವ್ರನ್ನ ಅಲ್ಲಿವರೆಗೂ ಕರೆಸ್ಕೊಂಡು, ಸಕಲೇಶ್ವರಿಗೆ ಗಣಪತಿಯವ್ರನ್ನ ಕರೆಸ್ಕೊಂಡು ನನಗೆ ಕೋಪ ಬಂದ್ಬಿಡ್ತು. ಗಣಪತಿಯವ್ರಿಗೆ ಫೋನ್ ಮಾಡಿದೆ, ಏನು ಸರ್ ಇದು ಕೋಲು ಕೊಟ್ಟು ಹೊಡೆಸ್ಕೊಂಡಂಗೆ ಆಯ್ತಲ್ಲ ಸರ್ ನಿಮ್ಮ ಕತೆ ಅಂದೆ. ಮಾದೇವರೇ, ನಂದೇನೂ ತಪ್ಪಿಲ್ಲ. ಯಾಕಂದರೆ ಅವ್ರು ನಾನು ಇವತ್ತು ಇದು ಹೇಳ್ತಾ ಇದ್ದೀನಿ, ಅವ್ರಿಗೂ ಗೊತ್ತಾಗುತ್ತೆ. ನಂದೇನೂ ತಪ್ಪಿಲ್ಲ ರೀ. ತುಂಬ ಸರಿ ಫೋನ್ ಮಾಡಿಬಿಟ್ರು, ಇದು ಬರಲೇಬೇಕು ಅಂತ. ನಾನು ಏನು ರೀ ಮಾಡೋದು, ಅದಕ್ಕೆ ಬರದೆ, ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ ಅಂದರು. ಈ ತಪ್ಪೇನು ಸರ್, ಬಂದಮೇಲೆ 100 ಜನ ನನ್ನ ಯಾವ ರೀತಿ ಮಾತಾಡ್ತಾರೆ ಅಂತ ಹೇಳಿದೆ. ಆಮೇಲೆ ನನಗೆ ಸಿಟ್ಟು ಬಂದುಬಿಡ್ತು. ನಾನು ಫೋನೇ ಮಾಡ್ತಾಯಿರಲಿಲ್ಲ. ಒಂದು ದಿವಸ ಅವರೇ ಫೋನ್ ಮಾಡಿದ್ರು ದರ್ಶನ್ನು, ಡ್ಯಾಡಿ ಅಭಿಮಾನಿ ಸ್ಟುಡಿಯೋಗೆ ಬನ್ನಿ, ಅಲ್ಲಿ ಒಂದು ಪಾರ್ಟಿ ಇದೆ ಅಂದರು. ಅವನು ಯಾರೋ ಒಬ್ಬ ಆರ್ಟ್ ಡೈರೆಕ್ಟ್ರ್ ಈಶ್ವರ್ ಅಂತ ಇದ್ದಾನೆ, ಅವನೇನೋ ಒಂದು ಪಾರ್ಟಿ ಕೊಡ್ತಿದ್ದೆ ಅವ್ರಿಗೆ. ಸರಿ ಹೋದೆ, ಕೋಪದಲ್ಲೇ ಹೋದೆ. ಏನು ನೀವು ಮಕ ಸಿಂಡಿಸ್ಕೊಂಡು ಬರ್ತಾ ಇದ್ದೀರಾ ಅಂದರು. ಎಲ್ಲ ಇದ್ದರು, ಹೆಚ್ಚು ಕಮ್ಮಿ 50 ಜನ ಇದ್ದರು ಅಲ್ಲಿ. ದರ್ಶನ್ ಎಷ್ಟು ಕೊಡ್ಬೇಕು ನಿಮಗೆ ಅಂದೆ. ಯಾಕೆ ಅಂದರು, ಚಿತ್ತಾರಲ್ಲಿ ಬರ್ಸಿದ್ದೀರಲ್ಲ, ಕೊಡಬೇಕಾಗಿದ್ದ ದುಡ್ಡೇ ಕೊಟ್ಟಿಲ್ಲ, ಸಿನಿಮಾ ಕಂಪ್ಲೀಟ್ ಮಾಡಿಕೊಟ್ಟೆ ಅಂತ. ಸೊಸೈಟಿಯಲ್ಲಿ ನಾನು ಮರ್ಯಾದೆ ಏನು ಹೋಗ್ಬೇಕು, ಎಷ್ಟು ಕೊಡಬೇಕು ಅಂದೆ. 8,000 ಕೊಡಬೇಕು. ನನ್ನ ಮಗ ಏನು ಮಾಡಿದ್ದ, ಪೇಮೆಂಟ್ ಕೊಡಬೇಕಾದ್ರೆ 8,000 ಕಟ್ ಮಾಡಿ ರೌಂಡ್ ಫಿಗರ್ ಮಾಡಿ ಕೊಟ್ಬಿಟ್ಟಿದ್ದ. ಹೌದಾ ದರ್ಶನ್, 8,000 ಅಲ್ವಾ, 25,000 ಕೊಡ್ತೀನಿ ತೊಗೊಳ್ಳಿ. ಇನ್ಮೇಲೆ ನನ್ನ ಬಗ್ಗೆ ಕಣ್ಣಿಗೆ ಹೊತ್ಕೊಂಡು ಇಟ್ಕೊಂಡ್ರು. ಈ ಥರ ಅವ್ರದ್ದು ಹುಡುಗಾಟ ಮಾಡೋಕ್ಕೆ ಹೋಗಿ ನಮ್ಮ ಹೆಸರು ಇದಕ್ಕೆ. ಯಾರೂ ಫ್ರೀಯಾಗಿ ಮಾಡಲ್ಲ ಸ್ವಾಮಿ. ಹಾಂ, ನಮಗೆ ಗೊತ್ತಿರೋಂಗೆ ಯಾರು ಫ್ರೀಯಾಗಿ ಮಾಡಲ್ಲ. ಯಾರಿಗೆ ಮಾಡಿದಾರೋ ಯಾರಿಗೆ ಗೊತ್ತಿಲ್ಲ ನನಗೆ. ಹೀಗೆ ನನ್ನ ಎಕ್ಸ್ಪೀರಿಯೆನ್ಸ್ ಈ ಥರ ಆಯಿತು ನನಗೆ. ಆಮೇಲೆ ಕೋಪನೇ ಬಂತು ನನಗೆ. ಈ ಥರ ಎಲ್ಲ ಅದು ಒಂದು ಇದರಲ್ಲಿ ಬರ್ಸೋದು ಅಂದರೆ ಏನು ಅಲ್ವಾ. ಹಾಂ, ಒಂದು ಪತ್ರಿಕೆಯಲ್ಲಿ ಬರ್ಸ್ಬೇಕಾದ್ರೆ
ಈ ಥರ ಬರ್ಸ್ದಾಗ ಪ್ರೊಡ್ಯೂಸರ್ ಬೇಜಾರಾಗೇ ಆಗುತ್ತಲ್ವ. ಸೆಟ್ಲ್ ಮಾಡಿದೆ. ಈ ವಿಷಯ ಒಂದು ಹೇಳ್ತೀನಿ ಕೇಳಿ. ನಾನು ಅವಾಗ 40 ಲಕ್ಷನೋ 50 ಲಕ್ಷ ರೈಸ್ ಮಾಡಿದ್ದಂತೆ. ನನಗೆ ಪಾಪ ಎನ್ ಕುಮಾರ್ ಯಾರಂತಲೇ ಗೊತ್ತಿಲ್ಲ. ಏನು 40 ಲಕ್ಷ 50 ಲಕ್ಷ ರೈಸ್? ಅವ್ರ ರೆಮೆಂಡೇಷನ್ಗಿಂತ ಜಾಸ್ತಿ ಕೊಟ್ಟಿದ್ದೀನಂತೆ ನಾನು ಯಾರಿಗೆ? ದರ್ಶನ್ಗೆ. ನನಗೆ ಗೊತ್ತಿಲ್ಲ, ನನಗೆ ಯಾರ ರೆಮೆಂಡೇಷನ್ ಏನು ಅಂತಲೂ ಗೊತ್ತಿಲ್ವಲ್ಲ ನನಗೆ. ಎನ್ ಕುಮಾರ್ ಒಂದು ಸತಿ ನನಗೇನು ಮಾಡಿದ್ರು, ಪ್ರೊಡ್ಯೂಸರ್ ಅಸೋಸಿಯೇಷನ್ ಗಲಾಟೆ ಮಾಡಿದ್ರು ನನ್ನ ಮೇಲೆ. ಏನು ರೀ ನೀವೆಲ್ಲ ಹೊಸಬ್ರು ಅಂದ್ಬಿಟ್ಟು ಇಂಡಸ್ಟ್ರಿನ ಹಾಳು ಮಾಡ್ತೀರಾ, ಎಲ್ಲ ಇಷ್ಟೆಲ್ಲ ಜಾಸ್ತಿಗಳು ಕೊಟ್ಬಿಟ್ಟು ಬೇರೆಯವರು ಹಂಗೆ ಕೊಡೋಂಗೆ ಮಾಡ್ತೀರಾ ಹಾಗೆ ಹೇಗೆ ಅಂದ್ರೆ. ನನಗೆ ಆ ಮನುಷ್ಯ ಯಾರು, ಏನಕ್ಕೆ ನನಗೆ ಬೈದರು ಅಂತ ದೇವರಾಣ ಅರ್ಥ ಆಗಿಲ್ಲ. ಇವಾಗ ನಾವು ಅವರು ಕ್ಲೋಸ್ ಫ್ರೆಂಡ್ಸು. ಹಾಂ, ಯಾತಕ್ಕೆ ಬೈದರು? ಅದೇ ನೀವು ರೈಸ್ ಮಾಡಿದ್ರೆ ರೇಟ್ ಎಲ್ಲ ರೈಸ್ ಮಾಡಿ ಇಲ್ಲ ಮಾಡಿದ್ದೀರಾ ನೀವು ಅಂತ. ನಮ್ಗೆ ಅನುಭವ ಇಲ್ವಲ್ಲ. ಸೊ ಮನಸ್ತಾಪ ಆಗಿ ದರ್ಶನ್ ಜೊತೆಗೆ ಸುಮಾರು 8-10 ವರ್ಷಗಳ ಕಾಲ ಆ ನಂತರ ಮೀಟ್ ಆಗ್ತೀರಿ. ಮೀಟ್ ಆದಾಗ ಏನಂದರು? ಹೇಳಿದ್ನಲ್ಲ ಅಷ್ಟೇ. ಒಬ್ಬರು ಮೀಟ್ ಆದ. ಆಮೇಲೆ ಒಂದ್ಸಲ ಆ್ಯಕ್ಸಿಡೆಂಟ್ ಆಗಿದ್ದಲ್ಲ ಮೈಸೂರಲ್ಲಿ, ಫೋನಲ್ಲಿ ಮಾತಾಡಿದೆ ನಾನು, ಹೇಗಿದ್ದೀರಾ ಅಂತ. ನನ್ನ ಮಗ ಹೋಗಿ ನೋಡ್ಕೊಂಬಂದಿದ್ದ. ನಾನು ಫೋನಲ್ಲಿ ಮಾತಾಡಿದೆ, ಹೇಗಿದ್ದೀರಾ, ಏನಾಯಿತು ಅಂತೆಲ್ಲ ಕೇಳಿದೆ. ಅವಾಗ ಹೇಳಿದ್ರು, ಅವಾಗೂ ಡ್ಯಾಡಿ ಅಂತಲೇ ಹೇಳಿದ್ರು. ಆ್ಯಕ್ಚುಲಾಗಿ ನನಗೆ ಯಾವುದೋ ಹೇಳಿದ್ರು, ಆ ಕಾರ್ ಅಲ್ಲದೆ ಬೇರೆ ಕಾರ್ ಆಗಿದ್ರೆ ನಾನು ಹೋಗ್ಬಿಡ್ತಿದ್ದೆ, ಆ ಕಾರ್ ಆಗಿದ್ದಕ್ಕೆ ಉಳಿದೆ ಅಂತ ಹೇಳಿದ್ರು. ಯಾವ ಕಾರ್ ಅಂದರೆ ನನ್ನ ಹೆಸರು ಹೊಡ್ತೋಗಿದ್ದೆ. ಅಲ್ಲ, ಡ್ಯಾಡಿ ಅಂತ ಕರೆಯಕ್ಕೆ ಸ್ಟಾರ್ಟ್ ಆಗಿದ್ದೆ ಅವಾಗ? ನಾನು ಅದನ್ನಾಗಲೇ ಕೇಳಿ ನಿಮ್ಮನ್ನು. ಇಲ್ಲ, ಒಂದು ಸಿನಿಮಾ ಕಮೆನ್ಸ್ ಆಗಿ ಒಂದು 15 ಡೇಸ್ ಅದೇನು ಅವ್ರಿಗೊಂದು ನನ್ನ ಮೇಲೆ ಒಂದು ಇದು ಬಂತು ಅನ್ಸುತ್ತೆ, ಪೇ ಇತ್ತು, ಕರಿತಾಯಿದ್ರು. ಅವ್ರ ಮಗನಿಗೂ ಹೇಳ್ತಿದ್ರು ಇವಾಗ ವಿನೀಶ್ಗೆ, ಇದು ತಾತ ಅಂತ ಹೇಳೋರು. ನನಗೇನು ಅವಾಗೇನು ತಾತ ಅಂತ ಅಂದರೆ ಏನು ಸಂಕೋಚ ಏನಿರಲಿಲ್ಲ ನನಗೆ. ಬರ್ಸಿದ್ರು ಅಂದರೆ ಅದೇ ಅವೆಲ್ಲ ನಾನು ಹೇಳೋದು, ಯಾರೇ ಆಗಿರಲಿ ಆ ಥರ ಬರ್ಸೋದು ತಪ್ಪು ಅಂತ ನನ್ನ ಭಾವನೆ ಅಲ್ವಾ. ಆಮೇಲೆ ಒಂದು ದೊಡ್ಡವ್ರಿಗಾಗಿದೆ, ಈ ಕೈಯಲ್ಲಿ ಕೊಟ್ಟಿದ್ದು ಈ ಕೈಯಲ್ಲಿ ಏನೋ ಹೇಳ್ತಾರೆ, ಅದನ್ನ ಹೇಳ್ಬಾರ್ದು ಅಂತಾರೆ. ಬಟ್ ನಾವೇನು ಆ ಥರ ಇಲ್ಲ. ಅವ್ರದ್ದು ಏನು ರೆಕಮೆಂಡೇಷನ್ ಇತ್ತು ನಾವೇನು 1 ರೂಪಾಯಿನೂ ಕಮ್ಮಿ ಮಾಡದೆ ಕೊಟ್ಟಿದ್ದೀವಿ. ಯಾರಿಗೂ ಚಿಂಗಾರಿಲಿ ಮಾಡಿದವ್ರು ಯಾರಿಗೂ ಅಷ್ಟೇ, ಎಲ್ಲರಿಗೂ ಸಫಿಷಿಯೆಂಟ್ ಅಮೌಂಟೇ ಕೊಟ್ಟಿದ್ದೀವಿ. ಇವನ್ ವೇಣುಗೂ ಅಷ್ಟೇ. ವೇಣುಗೆ ಏನು ಮಾತಾಡಿದೆ ಅದಕ್ಕಿಂತ 2 ಲಕ್ಷ ಜಾಸ್ತಿನೇ ಕೊಟ್ಟಿದ್ದೀನಿ, ಕಮ್ಮಿ ಕೊಟ್ಟಿಲ್ಲ. ಬಟ್ ಒಳ್ಳೆ ಕ್ಯಾಮ್ರಾಮನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ವೇಣು ಮಾತ್ರ ಅವರು ರಿಯಲ್ ಹೇಳ್ಬೇಕಾದ್ರೆ ರಾತ್ರಿ ಎಷ್ಟೊತ್ತಿಗೆ ಮಲಗಲಿ ಆ ಮನುಷ್ಯ ಬೆಳಗ್ಗೆ ಎದ್ದು ರೆಡಿಯಾಗಿ ನಿಂತಿರೋ ಮನುಷ್ಯ. ಆಮೇಲೆ ನಾನು ಶೂಟಿಂಗಲ್ಲಿ ನೋಡ್ತಿದ್ದೆ, ತುಂಬ ಲೈಟ್ಸ್ಗಳು ಅದು ಇದು ಅಂತ. ಬೇರೆ ಪಿಕ್ಚರಲ್ಲಿ ಹೋದಾಗ ನೋಡ್ತಿದ್ದೆ ನಾನು ಶಿಶಿರ. ಈ ಮನುಷ್ಯ ಸ್ವಿಟ್ಜರ್ಲ್ಯಾಂಡಲ್ಲಿ ಲೈಟ್ಸೇ ಇಲ್ಲ. ಅದು ನೋಡಿದೆ ಹೇಗಿದೆ ಫ್ರೇಮ್ ಅಲ್ವಾ. ಆ್ಯಕ್ಚುಲಿ ಸ್ವಿಟ್ಜರ್ಲ್ಯಾಂಡ್ ನನ್ನ ಸಿನಿಮಾ ಅಂತ ಹೇಳಲ್ಲ, ಅಲ್ಲಿ ಫೋಟೋಗ್ರಫಿ ಹೇಗಿದೆ ಆ ಮೂವಿದು ಅಲ್ವಾ. ಒಳ್ಳೆ ಕ್ಯಾಮ್ರಾಮನ್ನು ಒಟ್ಟಿನಲ್ಲಿ. ಅದು ಯಾಕಂದರೆ ಇವತ್ತು ಹೇಳಲಿಲ್ಲ ಅಂದರೆ ತಪ್ಪಾಗ್ಬಿಡುತ್ತೆ ಆ ಮನುಷ್ಯನ ಬಗ್ಗೆ.